ಕಂಡಕ್ಟರ್ ಗೈಡ್ಲೈನ್ಸ್ ಬಂದಿರೋ ಗೊತ್ತಿದೆಯಲ್ಲ, ಗೈಡ್ಲೈನ್ಸ್ ಬಂದಿರೋ ಗೊತ್ತಿದೆಯಲ್ಲ, ಡೋರ್ನ ಓಪನ್ ನಿಂತ್ಕೊಂಡು ಟವಲ್ ಫುಡ್ ಅಲ್ಲ, ನೀವು ಅಲ್ಲೇ ಯೂಸ್ ಮಾಡಿ ಗಾಡಿನ ಕೆಳಗೆ ಹಾಕಿ ಹೋಗ್ಬೇಕು. ನಂಬರ್ ಬಂದ ಇಲ್ಲಿ ಇಟ್ಕೊಳ್ಬೇಕಲ್ಲ, ಅಲ್ಲ ಡಾಕ್ಯುಮೆಂಟ್ಸ್ ಒಂದು ಕಾಪಿಲಿ ಇಟ್ಕೊಳ್ಬೇಕಿತ್ತಲ್ಲ. ಸರ್ ಅದನ್ನ ಹೇಳಾಗಿತ್ತಲ್ಲ ಗೈಡ್ಲೈನ್ಸ್, ಮತ್ತೆ ಯಾಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ಕೇಳ್ತಿದ್ದಾರೆ. ಈಗ ಡಾಕ್ಯುಮೆಂಟ್ ಬರೋಕ್ಕೆ ಲೇಟ್ ಆಗುತ್ತೆ, ಮತ್ತು ಸುಮ್ಮನೆ ಸ್ಕೂಲ್ ಸ್ಟೂಡೆಂಟ್ಸಿಗೆ ಇದಾಗೋದಿಲ್ಲ, ಲೇಟ್ ಆಗಲ್ಲ. ಆಯ್ತಾ, ಇದೆಯಾ? ಆಯ್ತು, ಆ್ಯಪಲ್ಲಿ ಬಂದಿದೆ, ಆದ್ರೆ ಒಂದು ಸೆಟ್ ಇಟ್ಕೊಳ್ಬೇಕು. ಆಯ್ತಾ, ಹಾಗೆ ಇಟ್ಕೊಳ್ಬೇಕು. ಸರ್ ಇದೊಂದು ನೋಡಿ. ಮೇಡಮ್ ಒಂದು ವೆಹಿಕಲ್ ಒಳಗೆ ಇನ್ಸ್ಪೆಕ್ಟ್ ಮಾಡೋದಾಗೆ ಬಂದು ನೋಡ್ಕೊಬಾರೆ. ಮಾಡಿ ಕಳಿಸಿ ಆಯ್ತು ಮಾರ ಜಸ್ಟ್
ಸ್ಕೋರ್ ಅಂತ ಹಾಕಿ ಅವರು ಬರೀತಿದ್ದಾರೆ. ಮಾಹಿತಿ ಡಿಎಲ್ ಇದೆಯಾ? ಡಿಎಲ್ ಇದೆಯಾ? ಕಂಗೋಳಿದೆ ಇದು. ಇವ್ರೆ ಹಣ ಬರುತ್ತಾರೆ. ಮಾನ್ಯ SP ಸಾಹೇಬರ ಆದೇಶದಂತೆ ಕುಂದಾಪುರ ಸಂಚಾರ ಠಾಣೆ ಹಾಗೂ RTO ಜಂಟಿ ಕಾರ್ಯಾಚರಣೆ ನಡೆಸಿ ವಾಹನಗಳು ಹಾಗೂ ಖಾಸಗಿ ವಾಹನಗಳನ್ನು ತಪಾಸಣೆ ಮಾಡಿದ್ದು, ತಪಾಸಣಾ ಸಮಯದಲ್ಲಿ ಕಂಡುಬಂದ ನ್ಯೂನತೆಗಳಿಗೆ ಅವರಿಗೆ ಚಕ್ರಕೋಟವನ್ನು ನೀಡಿ ವಾಹನಗಳನ್ನು ಪರೀಕ್ಷಿಸಲಾಗಿದೆ. ಫಿಟ್ನೆಸ್ ಇಲ್ಲದಿರುವ 2 ವಾಹನಗಳಿಗೆ ತಪಾಸಣೆ ಕೊಟ್ಟಿದೆ. ಇನ್ನೊಂದು ಡೋರಿಂದ ಅನೂಪ್ ನಾಯಕ್, ಪೊಲೀಸ್ ಉಪನಿರೀಕ್ಷಕರು, ಕುಂದಾಪುರ ಸಂಚಾರ ಠಾಣೆ. ಈಗಾಗಲೇ ನಮಗೆಲ್ಲ ತಿಳಿದಿರುವಂತೆ ಕುಂದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಗಳು ಹಾಗೂ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗುವ ವಾಹನಗಳು ಹೆಚ್ಚಿನ ಸಂಚಾರ ನಿಯಮಗಳನ್ನ ಉಲ್ಲಂಘಿಸುತ್ತಿರುವ ದೂರುಗಳು ಪದೇ ಪದೇ ಬರುತ್ತಿರುವುದರಿಂದ ಈ ದಿವಸ ಕುಂದಾಪುರ ಸಂಚಾರ ಠಾಣೆ ಹಾಗೂ RTO ಇನ್ಸ್ಪೆಕ್ಟರ್ ಅವರಾದ ಮಾರುತಿ ನಾಯ್ಕ್ ಸರ್ ರವರ ಜಂಟಿಯಾಗಿ ಮಾನ್ಯ ಪೊಲೀಸ್ ಅಧೀಕ್ಷಕರವರ ಆದೇಶದ ಮೇರೆಗೆ ಕುಂದಾಪುರದ ಶಾಸ್ತ್ರಿ ಪಾರ್ಕ್ನಲ್ಲಿ ವಾಹನ ತಪಾಸಣೆಯನ್ನ ಜರುಗಿಸಿದ್ದು, ಸದರಿ ಸಮಯದಲ್ಲಿ ವಾಹನಗಳು ಉಲ್ಲಂಘನೆ ಮಾಡಿರುವ ಅಪರಾಧದ ಅನ್ವಯ ಬ್ರೇಕ್ ಇನ್ಸ್ಪೆಕ್ಟರ್ ಆದ ಮಾರುತಿ ನಾಯ್ಕ್ ಸರ್ ಅವರು ಸದರಿ ವಾಹನದ ಮಾಲೀಕರಿಗೆ ಈಗಾಗಲೇ ಪೊಲೀಸ್ RTO ನೋಟಿಸ್ ಅನ್ನ ನೀಡಿರುತ್ತಾರೆ. ತದನಂತರ ಮುಂದಿನ ದಿನಗಳಲ್ಲೂ ಸಹ ಯಾವ ಸ್ಥಳಗಳಲ್ಲಿ ಹೆಚ್ಚಿನ ಸಂಚಾರ ನಿಯಮಗಳ ಉಲ್ಲಂಘನೆ ಆಗುತ್ತದ ಅದರ ಆಧಾರದ ಮೇಲೆ ಜಂಟಿಯಾಗಿ ಇನ್ನು ಮುಂದೆ ಸ್ಪೆಷಲ್ ಕಾರ್ಯಾಚರಣೆಯನ್ನ ಡ್ರೈವ್ಗಳನ್ನ ಮಾಡಿ ಸಂಚಾರ ನಿಯಮಗಳು ಪಾಲನೆ ಆಗುವಂತೆ ಮುತುವರ್ಜಿಯನ್ನ ವಹಿಸಲಾಗುವುದು. ಧನ್ಯವಾದಗಳು. ಈಗಾಗಲೇ ಶಾಲಾ ವಾಹನವನ್ನ ಪರಿಶೀಲಿಸಿದಲ್ಲಿ ಪ್ರತಿಯೊಂದು ಶಾಲಾ ವಾಹನವು ಡೋರ್ ಅನ್ನ ಅಳವಡಿಸಿಕೊಂಡು ಹಾಗೂ ಮುಚ್ಚಿದ ಸ್ಥಿತಿಯಲ್ಲಿ ವಾಹನ ತಪಾಸಣೆ ಜರುಗಿಸುವ ಸಮಯದಲ್ಲಿ ಕಂಡು ಬಂದಿರುತ್ತದೆ. ಆದರೆ ಕೆಲವೊಂದು ಖಾಸಗಿ ಬಸ್ಗಳು ವಿತೌಟ್ ಡೋರ್ ಹಾಗೂ ಫುಡ್ ಸ್ಟೆಪ್ ಅಲ್ಲಿ ಪ್ಯಾಸೆಂಜರ್ ಅನ್ನ ಕೂರಿಸಿಕೊಂಡು ಹೋಗುವಂತ ಅಪರಾಧಗಳೆಲ್ಲ ಕಂಡು ಬಂದಿದ್ದು, ಸದರಿ ವಾಹನದ ಚಾಲಕರಿಗೆ ಈಗಾಗಲೇ ತನಿಖಾ ವರದಿ ಇಲ್ಲ ಸರ್, ತನಿಖಾ ವರದಿ ಸಮೇತ ಹಾಜರಾಗುವಂತೆ ಮಾನ್ಯ ಮೋಟರ್ ನಿರೀಕ್ಷಕರವರು ನೋಟಿಸ್ ಅನ್ನ ಜಾರಿ ಮಾಡಿರುತ್ತಾರೆ. ಅಂದ್ರೆ ಈಗ ಏನು ಇವತ್ತು ಕಾರ್ಯಾಚರಣೆ ನಡೆಸಿದ್ದೇವೆ, ಅದರ ಮೇಲೆ ಎಲ್ಲರೂ ವಾಹನದ ಮುಂಬಾಗಿಲು ಮತ್ತು ಹಿಂಬಾಗಿಲನ್ನು ಅಳವಡಿಸಲೇಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ಡೋರನ್ನು ಅಳವಡಿಸದಿದ್ದರೆ ಅವರಿಗೆ ಅಲ್ಲಿ ಜಂಟಿ ಕಾರ್ಯಾಚರಣೆ ನಡೆಸಿ ಕೇಸನ್ನು ದಾಖಲಿಸ್ತೇವೆ. ಈಗಾಗಲೇ ನಾವು 2 ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೇವೆ. ಇನ್ನು ಮುಂದೆ ಈ ತರ ಇನ್ನು ಹೀಗೇನೆ ನಡೆದ್ರೆ ಪ್ರತಿಯೊಂದು ಸ್ಕೂಲ್ ವಾಹನಕ್ಕೆ ಕೇಸನ್ನು ದಾಖಲಿಸ್ತೇವೆ ನಾವು.